ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ. ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಹೀಗೆ 4 ದಿಕ್ಕುಗಳಿಂದ ವಾಹನಗಳು ಸಂಚರಿಸುತ್ತವೆ. ವಾಹನ ಸವಾರರು ಅತಿ ವೇಗವಾಗಿ ಬಂದರೆ ಅಪಘಾತಗಳು ಸಂಭವಿಸುತ್ತವೆ ಎಂದು ಮುನ್ನೆಚ್ಚರಿಕೆ ಕ್ರಮವಾಗಿ ರಸ್ತೆಯಲ್ಲಿ ಉಬ್ಬುಗಳು ಹಾಕಿದರು. ಆದರೆ ಅದೇ ಉಬ್ಬುಗಳು ವಾಹನ ಸವಾರರಿಗೆ ಕಾಣದೆ ದಿನಕ್ಕೊಬ್ಬರಂತೆ ಬಿದ್ದು ಹಾಗೂ ಅಪಘಾತದಿಂದ ಕೆಲವರು ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಅಪಘಾತಗಳಲ್ಲಿ ಕೆಲವರು ಅಂಗವಿಕಲರಾಗುತ್ತಿದ್ದರು. ಹೀಗೆ ಕಳೆದ ವರ್ಷ ಅತಿ ವೇಗವಾಗಿ ಬಂದ ಲಾರಿ ಒಂದು ಹಂಪ್ ಕಾಣದೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಇದ್ದ ಕಾರು, ಆಟೋ, ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದ ಘಟನೆಗಳು ನಡೆದವು. ಬಂದು ಸ್ವಲ್ಪ ಬಿದ್ದೋಗ್ತಾ ಇದ್ರು ಜನಗಳು. ಇಲ್ಲಿ ಆಗ್ತಾ ಇದ್ದು ಹೊಸ ಜನಗಳಿಗೆ ಕಾಣ್ತಾ ಇಲ್ಲ. ಇವಾಗ ವೈಟ್ ಪಟ್ಟಿ ಆಗ್ತಾ ಇದ್ದಾರೆ. ಒಳ್ಳೆ ಅನುಕೂಲ ಆಗುತ್ತೆ ಜನನಿಗೆ, ಪಬ್ಲಿಕ್ಗೆಲ್ಲ ಅನುಕೂಲ ಆಗುತ್ತೆ. ಇಲ್ಲಿ ಅಲ್ಲಿಂದ ಪಾಟ್ ಬಂದರೆ ಗೊತ್ತಾಗ್ತಾ ಇಲ್ಲ, ಅದು ಹಂಸು ಅಷ್ಟು ದಪ್ಪ ಆಯ್ತಿದ್ದು. ಇವಾಗ ಏನು ತೊಂದರೆ ಇರಲ್ಲ ಸರ್. ಪಾಟ್ ಬರ್ತಾಯಿದ್ರು, ಹೊಸ ಜನಗಳು ಬಂದರೆ ಗೊತ್ತಾಗಲ್ಲ ಈ ಹಂಸು ಹೇಗಿಬಿಟ್ಟು ಅಲ್ಲಿ ಬಿದ್ದೋಗ್ತಾ ಇದೆ ಸರ್. ಜಾಸ್ತಿ ಜನ ಆಕ್ಸಿಡೆಂಟ್ ಆಗ್ತಾಯಿದ್ರು. ದಿನನಿತ್ಯ ಸಾವಿರಾರು ಗಾಡಿಗಳು, ಟೌನಲ್ಲಿ ಬರೋ ಗಾಡಿಗಳು ಸಾವಿರಾರು ಬರ್ತಾ ಇರುತ್ತೆ ಸರ್. ಟೂ ವೀಲರ್ ಆಗ್ಬೋದು, ಆಟೋ ಆಗ್ಬೋದು, ಕಾರ್ ಆಗ್ಬೋದು, ಲಾರಿ ಆಗ್ಬೋದು. ಇಲ್ಲಿ ಒಂದು ವರ್ಷದ ಹಿಂದೆ ಲಾರಿ ಏಕಾಏಕಿ ಸ್ಪೀಡ್ ಹಂಪ್ಸು ಅದು ಪೈಂಟ್ ಗೊತ್ತಾಲ್ದಿರ ಬ್ರೇಕ್ ಫೇಲ್ ಆಗೋಗ್ಬಿಟ್ಟು ಎಷ್ಟೋ ಆಟೋಗಳು ಡ್ಯಾಮೇಜ್ ಆಯ್ತು ಇಲ್ಲಿ ಒಂದು ವರ್ಷದ ಹಿಂದೆ. ಆವಾಗ ಸುಮಾರು ಏನಿಲ್ದಿದ್ರು 7-8 ಆಟೋಗಳು ಡ್ಯಾಮೇಜ್ ಆಯಿತು. ಏನಂದರೆ ಯಾರಿಗೂ ಪ್ರಾಣಾಪಾಯ ಆಗಲಿಲ್ಲ. ಇಲ್ಲಿ ಪಾದಚಾರಿಗಳು ಎಷ್ಟೋ ಜನ ಕೂತ್ಕೊಂಡಿದ್ರು. ಇಲ್ಲಿ ನಾವು ಕಣ್ಣಾರೆ ನೋಡಿರೋದು ಎಷ್ಟೋ ಇದಿದೆ ಇಲ್ಲಿ. ಇವಾಗ ಮಾಡ್ತಾ ಇರೋದು ತುಂಬ ಅನುಕೂಲ ಆಗ್ತಾಯಿದೆ, ಪಬ್ಲಿಕ್ಗೂ ತುಂಬ ಅನುಕೂಲ. ಇದರಿಂದ ಅವರು ಮಂಜುಳಾ ಮೇಡಮ್ ಅವ್ರು ಮಾಡ್ತಾ ಇರೋದಕ್ಕೆ ನಮ್ಮ ಆಟೋ ಪರವಾಗಿ, ಇಲ್ಲಿ ಸಾರ್ವಜನಿಕರ ಪರವಾಗಿ ಅವ್ರಿಗೆ ತುಂಬ ಹೃದಯಗಳನ್ನು ಅರ್ಪಿಸ್ತೀವಿ ಸರ್. ಹೀಗೆ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿದ್ದ ಕಾರಣ ಇದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿತ್ತು. ಇದು ಪೊಲೀಸರಿಗೆ ಒಂದು ಸವಾಲಾಗಿತ್ತು. ಇದಕ್ಕೆ ಮುಕ್ತಿ ಕಾಣಲು ಸಂಚಾರಿ ಪೊಲೀಸ್ ಠಾಣೆ PSI ಮಂಜುಳಾ ಅವರು ಹಂಪಗಳಿಗೆ ರಿಫ್ಲೆಕ್ಟ್ ವೈಟ್ ಪಟ್ಟಿ ಹಾಕಿಸಿದ್ದು ಸಾರ್ವಜನಿಕ ಮೆಚ್ಚುಗೆಗೆ ಕಾರಣವಾಗಿದೆ. ಮೊನ್ನೆ ನಮ್ಮ SP ಸಾಹೇಬರು ಮತ್ತು ಇನ್ನೂ ನನ್ನ ಹಿರಿಯ ಅಧಿಕಾರಿಗಳು ಇಲ್ಲಿ ಹಂಸಗಳು ಜಾಸ್ತಿ ಇರೋದ್ರಿಂದ ನೈಟ್ ಆಕ್ಸಿಡೆಂಟ್ಗಳಾಗ್ತವೆ. ಆಕ್ಸಿಡೆಂಟ್ಗಳಾಗದೇ ಇರೋದಕ್ಕೆ ಅದು ಪಟ್ಟಿ ಒಂದು ಹಾಕ್ಸಮ್ಮ, ವೈಟ್ ಪಟ್ಟಿ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಿದೆ, KNR ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರ ಸಹಕಾರದೊಂದಿಗೆ ಇವತ್ತು BB ರೋಡಲ್ಲಿ ಎಷ್ಟು ಹಂಸಗಳಿದ್ದಾವೋ ಅದನ್ನು ಹಾಕ್ಸಿ ಜನಕ್ಕೆ ಅನುಕೂಲ ಆಗೋ ಥರ ಮತ್ತು ಆಕ್ಸಿಡೆಂಟ್ಗಳು ಆಗದೆ ಇರೋ ಥರ ತಡೆಗಟ್ಟೋ ಸಲುವಾಗಿ ನಾನು ಈ ಒಂದು ಹಂಸಾಗಿ ಜನಕ್ಕೆ ಅನುಕೂಲ ಮತ್ತು ಸಾರ್ವಜನಿಕರ ಕೋರಿಕೆ ಮೇಲೆಗೂ ಸಹ ಮತ್ತು ಹಂಗೆ ಮಾಧ್ಯಮ ಮಿತ್ರರು ಸಹ ಒಂದು ಹಾಕ್ಸಿ ಅಂತ ನನಗೆ ಹಲವಾರು ಬಾರಿ ಕೋರಿದರ ಮೇರೆಗೆ, ಆ ಎಲ್ಲರ ಕೋರಿಕೆ ಮೇರೆಗೆ ನಾನು ಇವತ್ತು BB ರೋಡಲ್ಲಿ ವೈಟ್ ಪಟ್ಟಿ ಹಂಸು ನೈಟು ರಿಫ್ಲೆಕ್ಟ್ ಆಗೋ ಥರ ಹಾಕ್ಸ್ತಾ ಇದ್ದೀನಿ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ BB ರಸ್ತೆಯ ಹಂಪುಗಳಿಂದ ಪದೇ ಪದೇ ನಡೆಯುತ್ತಿದ್ದ ಅಪಘಾತಗಳನ್ನು ತಡೆಯಲು ವೈಟ್ ಟ್ಯಾಪಿಂಗ್ ಹಾಕಿಸಿದ್ದಾರೆ. ಇನ್ನಾದರೂ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.